ಮಲೆಮಹದೇಶ್ವರ ವನ್ಯಜೀವೋದ್ಯಾನದಲ್ಲಿ 5 ಹುಲಿಗಳು ಸಾವನ್ನಪ್ಪಿರುವಂಥದ್ದು. ಇದು ಈ ಕುರಿತು ಮಲೆಮಹದೇಶ್ವರ ವನ್ಯಧಾಮದ DCF ಚಕ್ರಪಾಣಿ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಘೋರ ದುರಂತ, ಈ ಒಂದು ಘಟನೆ ನಿಮ್ಗೆ ಯಾವಾಗ ಹೋಗ್ತಾ ಇತ್ತು ಸರ್? ಇವಾಗ ಏನೇನು ಪ್ರೊಸೀಜರ್ ಎಲ್ಲ ಆಗಿದೆ ಸರ್? ಈ ಘಟನೆ ದುರಂತನೇ. ಇದು ನಿನ್ನೆ ಬೆಳಿಗ್ಗೆ ಒಂದು 10:30 ಸಮಯದಲ್ಲಿ ಈ ಸ್ಥಳೀಯ ಒಂದು ಗಸ್ತು ತಿರುಗ್ತಿದ್ದ ನಮ್ಮ ಸಿಬ್ಬಂದಿ ಅವರು ಪತ್ತೆ ಮಾಡಿರ್ತಾರೆ. ಪತ್ತೆ ಮಾಡಿದ ಕೂಡಲೇ ಅದನ್ನು ನಾವು ಏನು ಒಂದು ವಿಧಿವಿಧಾನಗಳು, ಏನು NTCA ವಿಧಿವಿಧಾನಗಳಿದೆ, ಅದರಲ್ಲಿ ಎಲ್ಲ ತಂಡ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯವರೆಲ್ಲ ಸ್ಥಳಕ್ಕೆ ಧಾವಿಸಿ ಅದನ್ನು ನಾವೊಂದು ಪರೀಕ್ಷೆಗಳನ್ನು ಮತ್ತು ಒಂದು ತನಿಖೆಯನ್ನು ಶುರು ಮಾಡಿದ್ವಿ. ಪಶುವೈದ್ಯಕೀಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು, ಸ್ವತಂತ್ರ ಪ್ರತಿನಿಧಿಗಳು ಅಂದರೆ ಇಲಾಖೆ ಬಿಟ್ಟು ಇತರೆ ಪ್ರತಿನಿಧಿಗಳನ್ನ ಕೂಡ ಸಮಿತಿನಲ್ಲಿ ಒಳಗೊಂಡು ನಾವು ನಿನ್ನೆ ಕಾರ್ಯಾಚರಣೆ ಶುರು ಮಾಡಿದ್ವಿ. ನಿನ್ನೆ ಬಂದು ಈ ಸ್ಥಳಕ್ಕೆ ಬಂದು ಏನಿರ್ಬೋದು ಒಂದು ಕಾರಣ ಈ ಒಂದು ದುರಂತಕ್ಕೆ ಅಂತ, ಈ ಹಸುನ ಒಂದು ಸತ್ತಿರೋ ಜಾನುವಾರದ್ದು ಒಂದು ಇದು ಪರೀಕ್ಷೆ, ಅದರದ್ದು ಪೋಸ್ಟ್ ಮಾರ್ಟಮು, ಮತ್ತು ಅದರದ್ದು ಸುತ್ತಮುತ್ತ ಇರೋ ಒಂದು ಏನಾದರೂ ಕುರುಹುಗಳ ಕಲೆ ಹಾಕೋದು, ಮತ್ತು ಹುಲಿಗಳದ್ದು ಒಂದು ಮರಣೋತ್ತರ ಪರೀಕ್ಷೆಗೆ ತಯಾರಿ, ಮತ್ತು ಒಂದು ಹೆಣ್ಣು ಹುಲಿದು ನಿನ್ನೆ ಮರಣೋತ್ತರ ಪರೀಕ್ಷೆ ಪ್ರಾರಂಭ ಮಾಡಿದ್ವಿ. ಯಾಕಂದರೆ ಆದಷ್ಟು ಬೇಗ ಮಾಡಿದಷ್ಟು ಕುರುಹುಗಳು ನಾಶ ಆಗಲ್ಲ, ನಮಗೆ ತನಿಖೆಗಳಿಗೆ ಬಲ ಆಗುತ್ತೆ ಅಂದ್ಬಿಟ್ಟು. ಮತ್ತು ತನಿಖೆಗೆ ನಿನ್ನೆ ಅದ್ರ ಜೊತೆಗೆ ನಿನ್ನೆನೇ ಈ ಮೊಕದ್ದಮೆ ಕೂಡ ದಾಖಲು ಮಾಡಿಬಿಟ್ಟು ತನಿಖೆನ ಪ್ರಾರಂಭ ಮಾಡಿದ್ದೀವಿ. ಸರ್, ಮತ್ತು ಪ್ರಾಥಮಿಕ ತನಿಖೆಯಲ್ಲಿ ಸರ್ ಆ ಒಂದು ಹುಲಿಗಳ ಸಾವಿಗೆ ಕಾರಣ ಏನಿರ್ಬೋದು ಅಂತ ಗೊತ್ತಾಗ್ತದೆ? ಪ್ರಾಥಮಿಕ ತನಿಖೆ ಪ್ರಕಾರ ಅದು ಒಂದು ವಿಷಸ್ಪರ್ಶ ಮಾಡಿದ್ದಾರೆ. ಹುಲಿ ಬೇಟೆ ಮಾಡಿ ಒಂದು ಭಾಗಶಃ ತಿಂದಿದೆ ಒಂದು ಜಾನುವಾರನ್ನು. ಆ ಜಾನುವಾರ ಮೇಲೆ ವಿಷಸ್ಪರ್ಶ ಒಂದು ಕೀಟನಾಶಕತ್ವ ಮಾದರಿನಲ್ಲಿ ಬಳಸಿ ಅದ್ರ ಮೇಲೆ ಮಾಡಿ ಅದನ್ನು ಹುಲಿ ಮತ್ತೆ ಮರಳಿ ಬಂದು ಅದನ್ನು ಆಹಾರವಾಗಿ ಸೇವಿಸಿದಾಗ ಅದು ಮತ್ತು ಅದರದ್ದು ಮರಿಗಳು ಅದು ಈ ಒಂದು ಸಾವಿಗೆ ಒಟ್ಟಿಗೆ ಈಡಾಗಿದೆ ಅನ್ನೋದು ಒಂದು ಪ್ರಾಥಮಿಕ ಹಂತದ ಒಂದು ನಮ್ಮ ಗಮನದಲ್ಲಿ ನಾವು ಕಂಡು ಬಂದಿದೆ. ಅಂದರೆ ಬೇಕಂತಲೇ ಮಾಡಿರುವಂಥ ಕೃತ್ಯ ಅನ್ನೋದು ಇಲ್ಲಿ ಖಂಡಿತ ಇದು ಡೆಲಿಬರೇಟಾಗಿ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋ ಕೃತ್ಯ ಅನ್ನೋದು ಪರಿಪೂರ್ಣವಾಗಿ ಕಾಣ್ತಾ ಇದೆ. ಅಂದರೆ ಹಸುನ ಬೇಟೆ ಮಾಡಿದ ಬಳಿಕ, ಹುಲಿ ಬೇಟೆ ಮಾಡಿದೆ, ಅದಾದ ಬಳಿಕ ಕಳೆ ಬರೋಕ್ಕೆ ಈ ಒಂದು ಆಗಿರ್ಬೋದು, ಅಥವಾ ಅದು ಮುಂಚೆ ಕೂಡ ವಿಷ ಸೇವನೆ ಆಗಿರ್ಬೋದು ಹಸು. ಆ ಎರಡರದಕ್ಕೂ ಕೂಡ ಅದನ್ನು ಕೂಡ ಈಗ ನಾವು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರೀಸ್ಗೆ ನಾವು ಕಳಿಸ್ಕೊಟ್ಟು ನಾವು ಪರೀಕ್ಷೆಗೆ ಒಳಪಟ್ಟು ಅದನ್ನು ಖಚಿತಪಡಿಸ್ಕೊತೀವಿ. ಅಂದರೆ ಸರ್, ಈ ಭಾಗದಲ್ಲಿ ಹೆಚ್ಚಾಗಿ ಹಸುಗಳು ಸಾಕುವಂಥದ್ದು ಅಂದರೆ ಮಲೆಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯಲ್ಲಿರುವಂಥ ಹಳ್ಳಿಗಳು, ಅವ್ರ ಅಂದರೆ ಅದೇನಾರ ಮಾಹಿತಿ ಇತ್ತ ಸರ್ ನಿಮಗೆ? ಇಲ್ಲ, ನಮಗೆ ಈ ಥರ ಮಾಹಿತಿ ಅಂದರೆ ಒಳಗಡೆ ಬಂದಿದ್ದು ಸಾವು ಇದು ನಷ್ಟ ಆಗೋ ಮಾಹಿತಿ ಕೊಡಲ್ಲ ನಮಗೆ. ಯಾಕಂದರೆ ಅವು ಕಾಡು ಒಳಗಡೆ ಆದರೆ ಅವ್ರು ಅದಕ್ಕೆ ಏನು ಅವ್ರಿಗೆ ಪರಿಹಾರ ಸಿಗಲ್ಲ. ಹಾಗಾಗಿ ಅದ್ರದ್ದು ಹೆಚ್ಚು ನಮಗೆ ಮಾಹಿತಿ ಇರೋದಿಲ್ಲ. ಏನಿದ್ರು ಹೊರಗಡೆ ಗ್ರಾಮದಲ್ಲಿ ಏನಾದರೂ ಅವಕ್ಕೆ ನಷ್ಟಗಳಾದರೆ ಅವ್ರಿಗೆ ಅದನ್ನು ಮಾತ್ರ ನಮ್ಮ ಗಮನಕ್ಕೆ ಬರ್ಕೊಡ್ತಾರೆ. ಇದು ಒಂದು ವಿಷಯ, ಸಂಖ್ಯೆ ಇದೆ ಇಲ್ಲಿ. ಮತ್ತು ಮೂಲವಾಗಿ ಹೆಚ್ಚಾಗಿ ಅವು ಬರೀ ಗೊಬ್ಬರ, ಸಗಣಿ ಆ ಒಂದು ಉದ್ದೇಶಕ್ಕೆ ಅವರು ಇದನ್ನೆಲ್ಲ ಪಾಲನೆ ಮಾಡ್ತಾರೆ. ಮತ್ತೆ ಸರ್, ಈಗ ಏನಾದ್ರು ಮಾಹಿತಿಗಳು ತನಿಖೆ ಯಾವ ರೀತಿ ಕೈಗೊಂಡಿದ್ದೀರಿ? ಯಾರನ್ನಾರ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸಗಳಾಗಿದೆಯಾ ಏನು? ತನಿಖೆ ನಮ್ಮ ACF ಹನೂರ್ ಅವರು ಮಾಡ್ತಾ ಇದ್ದಾರೆ. ಆದಷ್ಟು ಚುರುಕಾಗಿ ನಾವು ನೆನ್ನೆ ರಾತ್ರಿ ಎಲ್ಲ ಘಟನೆ ಶುರು ಆದಾಗಿಂದಲೂ ಕೂಡ ಎಲ್ಲ ರೀತಿಯೂ ಚುರುಕಾಗಿ ಮಾಡ್ತಾಯಿದ್ದೀವಿ. ಯಾಕಂದರೆ ಆದಷ್ಟು ಬೇಗ ನಾವು ಏನಾದರೂ ಒಂದು ಇದ್ರದ್ದು ಇದಕ್ಕೆ ಬರಬೇಕು, ಒಂದು ತೀರ್ಮಾನಕ್ಕೆ ಯಾರು ಎತ್ತ ಅಂದ್ಬಿಟ್ಟು ಅಂತ ಮಾಡ್ತಾಯಿದ್ದಾರೆ. ಸಾಕಷ್ಟು ಜನನ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ, ಮತ್ತು ತನಿಖೆಯಲ್ಲಿ ಇಂಟ್ರಾಗೇಷನ್ಗೆ ಒಳಪಡಿಸ್ತಾ ಇದ್ದೀವಿ. ಯಾರೆಲ್ಲ ಸಮೀಪದವರು ಇದ್ದಾರೆ, ಯಾರ ಹತ್ರ ಜಾನುವಾರು ಇದ್ದಾವೆ, ಜಾನುವಾರುಗಳನ್ನು ಯಾರು ಇಲ್ಲಿ ಸಹಜವಾಗಿ ಈ ಒಂದು ಪ್ರಾಂತ್ಯದಲ್ಲಿ ಬಂದು ಅವರು ಮೇವಿಗೆ ಕರ್ಕೊಂಡು ಬರ್ತಾರೆ, ಅವ್ರನ್ನೆಲ್ಲ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇಂತಿಷ್ಟು ಜನ ಅನ್ನೋದೊಂದು ಏನಾರು ಮಾಹಿತಿ ಇಲ್ಲ, ಅದು ನಿರಂತರವಾಗಿ ನಡೀತಿರುತ್ತೆ. 1, 2, 3 ಆ್ಯಡ್ ಆಗ್ತಿರುತ್ತೆ. ಅದನ್ನು ನಿಖರವಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ತನಿಖಾಧಿಕಾರಿಗಳು ಅಲ್ಲ ನಾವು. ಥ್ಯಾಂಕ್ ಯು. ಇದಿಷ್ಟು ಮಲೆಮಹದೇಶ್ವರ ವನ್ಯಧಾಮದ DCF ಚಕ್ರಪಾಣಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.